ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕುಸೆ, ನಿನ್ನ ಅಂಗೈನ ಇಟ್ಕೊಂಡು ಕಾಪಾಡ್ಕತೀನಿ. ಅಲ್ಲ, ನಿನ್ನ ನೋಡ್ದೇನೆ ಈಟೊಂದು ಆಸೆ ಕನಸುಗಳನ್ನ ಹುಟ್ಟಾಗ್ತಿದ್ಯಾ ಅಂದರೆ ಇನ್ನು ನೀನು ಬಂದು ನಿಮ್ಮ ಅವ್ವನ ಮಡಲು ಸೇರಿದ್ಮ್ಯಾಕೆ ಏನೆಲ್ಲ ಆಗ್ತೈತೆ ಅಂತ ಕಾತರ ಜಾಸ್ತಿ ಆಗ್ತೈತೆ ಕಂದ. ಚಂದ್ರು ಗೊತ್ತಾಗೋಕ್ ಮೊದಲು ಈ ವಿಷಯ ಯಾರಿಗೂ ಹೇಳೋದು ಬೇಡ. ಶ್ರೀ, ಶ್ರೀ, ನಂಗೆ ತುಂಬ ನಿದ್ದೆ ಬರ್ತಾ ಇದೆ. ಸರಿ ಮಿಸ್, ಮನಿ ಕಡೆ. ಮಿಸ್ ಇರಿ ಬನ್ನಿ. ಸರಿ ಮಿಸ್, ಬನ್ನಿ ಮನಿ ಕಡೆ. ಶ್ರೀ, ನೀವೇನು ಅನ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮ ತೊಡೆ ಮೇಲೆ ಮಲ್ಕೋಬೋದಾ? ಅದನ್ನ ಕೇಳ್ದಕ್ಕೆ ಬನ್ನಿ. ಪುಟ್ಟಮ್ಮಿ ಆವಾಗ ಸಾರಿಗೆ ಹೆಂಗೆ ಮಸಾಲೆ ರುಬ್ತಿದ್ಲೋ ಈಗಲೂ ಹಂಗೆ, ಚೂರು ವ್ಯತ್ಯಾಸ ಇಲ್ಲ. ನೀರು ಮಗಳೇ, ಅದು ನೆತ್ತಿ ಹತ್ಬಿಟ್ಟಿತ್ತಲ್ಲ, ಅದಕ್ಕೆ ಕಣ್ ತುಂಬ್ಕೊಂಬಿಡ್ತು. ಪುಟ್ಟಮ್ಮಿ ಬಂದ್ಲ? ಇನ್ನೂ ಇಲ್ಲ. ಮಗಳೇ, ನಿಂಗೂ ಸ್ನೇಹ ನನಗೆ ನನ್ನ ಮ್ಯಾಗೆ ಸಿಕ್ಕಾಪಟ್ಟೆ ಸಿಟ್ಟಲ್ಲ? ನಾನೇ ನಿನ್ನನ್ನು ಕಾಲೇಜಿಗೆ ಕರ್ಕೊಂಡೋಗಿದ್ದು ನೀನು ನನ್ನ ಮ್ಯಾಗೆ ಅಪ್ಪಯ್ಯ ಅನ್ನೋ ಅಭಿಪ್ರಾಯ ಬೆಳೆಸ್ಕೊಳ್ಳಿ ಅನ್ನೋ ಸ್ವಾರ್ಥದಿಂದಂತೂ ಅಲ್ಲವ. ನಿಂಗೇನಾರು ಹಂಗೆ ಅನಿಸಿದ್ರೆ ಅದು ತಪ್ಪಿಲ್ಲ ಬಿಡು. ಇಷ್ಟು ದಿವಸ ಇಲ್ದಿರೋ ಕಾಳಜಿ ಹೀಗೆ ದಿಢೀರಂತ ಬಂದ್ಬಿಟ್ರೆ ಎಲ್ರಿಗೂ ಹಂಗೇನೆ ಅನ್ಸೋದು. ಅನ್ಸೋದ್ರ ಬಗ್ಗೆ ಹೇಳಬೇಕು ಅಂದರೆ ನನಗೂ ಸುಮಾರು ಮಾತಾಡೋದಿದೆ. ನನ್ನ ಹೆಣ್ಮಗುವಾಗಿ ಹುಟ್ಟಿದ್ದಕ್ಕೆ ಅಲ್ವಾ ನೀನು ಅವ್ವನ ಬಿಟ್ಟು ಹೋಗಿದ್ದು? ಬಹುಶಃ ನನ್ನ ಗಂಡ್ಮಗುವಾಗಿ ಹುಟ್ಟಿದಿದ್ರೆ ನೀನು ಅವ್ವನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ? ನನ್ನಿಂದಾನೆ ಅವ್ವ ನಿನ್ನ ಜೊತೆ ಇರೋಕ್ಕಾಗಲಿಲ್ಲ. ನನ್ನಿಂದಾನೆ ಅಕ್ಕಂದ್ರಿಗೆ ಅಪ್ಪನ ಪ್ರೀತಿ ಸಿಗ್ಲಿಲ್ಲ. ಒಂದು ಲೆಕ್ಕದಲ್ಲಿ ಈ ಸಮಸ್ಯೆಗೆಲ್ಲ ಕಾರಣ ನೀನಲ್ಲ, ನಾನು. ನನ್ನ ಕಣ್ಮಗುವಾಗಿ ಹುಟ್ಟಿದಿದ್ರೆ ನಮ್ಮನೆ ಇರ್ತಿರ್ಲಿಲ್ಲ.
ಇಲ್ಲವಾ ಇದೆಲ್ಲ ನನ್ನ ದಡ್ತನದಿಂದಾಗಿದ್ದು, ನಿನ್ನಿಂದಂತೂ ಖಂಡಿತ ಅಲ್ಲ. ನೀನು ಹೇಳ್ದಂಗೆ ನಂಗೆ ಗಂಡು ಹುಟ್ಟಿದಿದ್ರೆ ಅವ್ನು ನಂತರ ಕೆಟ್ಟ ಬುದ್ಧಿ ಕಲಿತಿದ್ನೇ ಹೊರತಾಗಿ ನಿನ್ನ ಥರ ಅಂತೂ ಇರ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಪ್ಪಂದ್ರಿಗೆ ತಾಯಿ ಹುಟ್ಟಿದ್ರು ಅಂತಾರೆ. ಕೆಲವ್ರಿಗೆ ಆ ಅದೃಷ್ಟನೇ ಇರೋಕ್ಕಿಲ್ಲ. ಆದರೆ ನನಗೆ 3 ಜನ ತಾಯಂದ್ರು. ಆ ತಾಯಂದ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋಗಿದ್ಕೆ ಯಾರು ನಾನು ಬದುಕಿದ್ದಾಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಅದಕ್ಕೆ ನಂಗೆ ಬೇಸರ ಇಲ್ಲ. ಆದರೆ ಅದರಿಂದ ನೀವೆಲ್ಲ ನೋವು ಅನುಭವಿಸೋಂಗಾಯ್ತಲ್ಲ, ಅದು ಹಗಲು ರಾತ್ರಿ ನನ್ನ ಮನ್ಸನ್ನು ಕೊರಿತಾ ಇತ್ತು. ನನ್ಗೆ ಓದ್ಕೊಳ್ಳೋದಿದೆ, ಊಟ ಮಾಡಿ ಮಲ್ಕೋ. ಎಷ್ಟು ಸಲ ಫೋನ್ ಮಾಡ್ತಿದ್ರು ಸ್ವಿಚ್ ಆಫ್ ಬರ್ತಿದೆ. ಚಂದ್ರು ಎಲ್ಲಿ ಹೋಗಿರ್ಬೋದು? ಒಂದ್ಸಲ ಪಲ್ಲವಿಗೆ ಫೋನ್ ಮಾಡಿದ್ರೆ? ಬೇಡ, ಪಲ್ಲವಿಗೂ ಅತ್ತೆಗೋ ಫೋನ್ ಮಾಡಿದ್ರೆ ಏನು ಇಷ್ಟೊಂದು ಸಲ ಫೋನ್ ಮಾಡ್ತಿದ್ದಾಳೆ ಅಂತ ಅನುಮಾನ ಪಡ್ತಾರೆ. ಅವ್ರಿಗೆ ಮಾಡ್ತೀನಿ. ಛೆ, ಮುರಳಿ, ಕಾಲೇಜಿಗೆ ಟೈಮ್ ಆಯ್ತು, ಬೇಗ ಬಾರೋ. ಬಂದೆ ಮಾ. ಅಲ್ವೋ ಮುರಳಿ, ಪಾಠ ಮಾಡೋ ಗುರುನೇ ಲೇಟಾಗಿ ಹೋದ್ರೆ ಮಕ್ಳೇನೋ ಮಾಡಬೇಕು? ರೀ ಫೋನ್ ತಗೊಳ್ಳಿ. ಆಮೇಲೆ ನೀವು ಸಹನಾ, ನಿನ್ನ ಗಂಡನ ಜೊತೆ ಮಾತಾಡಬೇಕು ಅಂತಿದ್ರೆ ಅವ್ನು ಬಿಡುವಾದಾಗ ಎಷ್ಟು ಬೇಕಾದ್ರೂ ಮಾತಾಡು. ಪಾಪ ವಿನುತಾ ಆಗ್ಲಿಂದ ಕಾಯ್ತಾ ಇದ್ದಾಳೆ, ಕಾಲೇಜಿಗೆ ಲೇಟ್ ಆಗಲ್ವಾ? ಸಾರಿ ವಿನುತಾ ಅವ್ರೆ, ಹೊರಡೋಣ. ಅಮ್ಮ ಬರ್ತೀವಿ. ಮುರಳಿ, ಬೈಕಲ್ಲಿ ಹೋಗೋಣ, ಈ ಟ್ರಾಫಿಕಲ್ಲಿ ಕಾರ್ ಯಾಕೆ ಅಲ್ವಾ? ಅದು ಸರಿನೇ, ಬರ್ತೀನಿ ಸರ್ ನಾನು. ಬಾಯ್ ಸಹನಾ. ವಿನುತಾ, ನನ್ನ ಮಗ ಏನಾದರೂ ಬೈಕ್ನ ಫಾಸ್ಟಾಗಿ ಓಡಿಸಿದಾಗ ನಿಂಗೆ ಹೆದರಿಕೆ ಆದರೆ ಏನು ಯೋಚನೆ ಮಾಡಬೇಡ, ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ, ಆಯ್ತಾ? ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.